ನನಗೆ ಭಾನುವಾರ ರಜೆ ಇರಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರಿಗೆ ನನಗೋಸ್ಕರ ಇವತ್ತು ಏನಾದರೂ ಸ್ಪೆಷಲ್ ಮಾಡಿರಿ ಅಂತ ತಮಾಷೆಗೆ ಹೇಳೋಗಿದ್ದೆ. ಇವ್ರು ನೋಡಿದ್ರೆ ನನಗೋಸ್ಕರ ಲೆಮನ್ ಚಿಕನ್ ಮಾಡಿದ್ರು. ಇವ್ರು ಮಾಡಿದ ಚಿಕನ್ ಸ್ಮೆಲ್ಲು ಬಾಗ್ಲು ತೆಗೆದ ತಕ್ಷಣ ಗಮ್ ಅಂತಿತ್ತು. ಎಷ್ಟು ಬೇಗ ಟೇಸ್ಟ್ ಮಾಡ್ತೀನೋ ಅಂತ ನಾನಿಂತೂ ಕಾಯ್ತಾ ಇದ್ದೆ. ಟೇಸ್ಟ್ ನೋಡೋದು ಬೇಡ, ಡೈರೆಕ್ಟ್ ಆಗಿ ಊಟನೇ ಮಾಡೋಣ ಅಂತ ನಾನು ಕೈಕಾಲು ತಗೊಬರೋದಕ್ಕೆ ಹೋದೆ. ರೀ, ನಮ್ಮೆಲ್ರಿಗೂ ನೀವು ಲೆಮನ್ ಚಿಕನ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಲೆಮನ್ ಚಿಕನ್ ಮಾಡೋದು ತುಂಬಾನೇ ಸುಲಭ. ಮೊದಲು ಚಿಕನ್ ನ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಮೊಸರು, ಪೆಪ್ಪರ್ ಪೌಡರು, ಅರಿಶಿನ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಅದ್ರ ಹಸಿ ವಾಸನೆ ಹೋಗೋ ತನಕ ಕೂಡ ಫ್ರೈ ಮಾಡಬೇಕು. ಅದಾದ್ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಚಿಕನ್ ಬೆಂದಿದೆ ಅಂತ ಗೊತ್ತಾದಾಗ ಒಂದ್ ನಿಂಬೆ ಹಣ್ಣಿನ ರಸನ ಚಿಕನ್ಗೆ ಹಾಕಿ, ಅದಾದ್ಮೇಲೆ ಖಾರ ಬೇಕು ಅಂದ್ರೆ ಪೆಪ್ಪರ್ ಪೌಡರ್ನ ಹಾಕ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಟೇಸ್ಟ್ ನೋಡಿ ಹೇಗ್ ಬಂದಿದೆ, ಏನ್ ಬೇಕು ಅಂತ. ಹೇಗ್ ಬಂದಿದೆ ಏನು, ತುಂಬಾನೇ ಚೆನ್ನಾಗಿತ್ತು. ಮಾಡಿರೋದು ಯಾರು ಹೇಳಿ? ನನ್ನ ಯಜಮಾನ್ರಲ್ವಾ. ಒಂದು ಹೆಣ್ಣು ತನ್ನಿಷ್ಟದ ಪ್ರಕಾರ ಮದುವೆಯಾದಾಗ ಕಷ್ಟ ಬಂದ್ರೆ ಈ ಸಮಾಜ ಹೇಳತ್ತೆ ಇದು ನೀನೇ ಮಾಡಿಕೊಂಡಿರುವ ಸಮಸ್ಯೆ ಅಂತ. ಅದೇ ಮದುವೆ ಕುಟುಂಬ ಮಾಡಿಕೊಟ್ಟಾಗ ಕಷ್ಟ ಬಂದ್ರೆ ಇದೇ ಸಮಾಜ ಹೇಳತ್ತೆ ಅದು ಅವಳ ಹಣೆ ಬರಹ ಅಂತ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿ ಖುಷಿಯಾಗಿ ಇರಿ.